ಭೂ ಸ್ವಾಧೀನವಾಗಿರುವ ಜಮೀನನ್ನು ರದ್ದುಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಬಳಿ ಜಮಾಯಿಸಿದ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಹಾಗೂ ತಹಸೀಲ್ದಾರ್ ಶಿವಕುಮಾರ್ ಬಿರಾದರ್ ಅವರಿಗೆ ಮನವಿ ನೀಡಲಾಯಿತು. ಮಂಡ್ಯ ತಾಲೂಕು ದೊಡ್ಡ ಹೋಬಳಿ ಹುಳ್ಳೇನಹಳ್ಳಿ ಗ್ರಾಮದ ಭೂ ಸ್ವಾಧೀನವಾಗಿರುವ ಸರ್ವೆ ನಂಬರ್ 191ರ 2 ಎಕರೆ ಭೂಮಿಯ ಆರ್ಟಿಸಿಯಲ್ಲಿ ಭೂಮಾಲೀಕರ ಹೆಸರನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ರೈತ ಸಂಘದ ಮುಖಂಡರಾದ ಲಿಂಗಪ್ಪಾಜಿ, ಅರಕೆರೆ ಪ್ರಸನ್ನ, ಶಂಕರ್ ಶಿವಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸ್ಥಿತಿಯೋ ಹೆಂಗಾಗದೆ ಅಂತ ಗೊತ್ತಿಲ್ಲ. ಒಂದೊಂದು ಕುಂಟೆಗೂ ಬಾರಿ ನೋಡಿ, ಆಯಮ್ಮರು ಅವ್ರ ಜಮೀನು ಮೂಲ ಅವ್ರದ್ದಂತೆ ಇನ್ನೂ ಆಗಿಲ್ಲ. ಅವ್ರ ತಂದೆ ಅವರೇ ಅವ್ರು ನಮ್ಮ ಬಿಡಿ, ಅಲ್ಲಿಂದ ಮಾತಾಡೋದು ಬೇಡ, ಇಲ್ಲಿಂದ ಮಾತಾಡ್ತೀವಿ. ದಯಮಾಡಿ ಇವೆಲ್ಲ ಸಮಸ್ಯೆಗೂ ನೀವು ಅವ್ರಿಗೊಂದು ಡೈರೆಕ್ಷನ್ ಕೊಡಿ, ಅಥವಾ ನೀವು ಇದ್ರ ಪರವಾಗಿಲ್ಲ. ಯಾಕೆಂದ್ರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಸರ್, ಇಲ್ಲ ಅಂದ್ರೆ ಆಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಏನಾಗೋಯ್ತದೆ ಅಂದ್ರೆ, ನಾನು ಕಂಡಂಗೆ ಈಗ ರೈತರು ಸೈನಿಕರು ಬೇಕು, ಸೈನಿಕರಿಗೆ ಜಾಗ ಕುಡಿಕಾಯ್ತಾ ಇಲ್ಲ ನಿಮ್ ಕೈ. ಯಾಕೆಂದ್ರೆ ಅವನೆಲ್ಲೋ ಕುಂತಿರೋನು ಇಲ್ಲಿ ನಮ್ಮ ಮೇಲ್ಕೋಟೆ ಪಕ್ಕದಲ್ಲಿ ಜಾಗ ಮಾಡಿಸ್ಕೊಂಡಿರ್ತಾನೆ. ಅವ್ನು ಗೊತ್ತಿರಿಕೆ ಇಲ್ಲ, ಅನಾಮಧೇಯ. ದುಡ್ಡು ಸಾವಿರಾರು ಕೋಟಿ ಇರ್ತದೆ, ಕೊಟ್ಟ ಏನೇನೋ ಕಾಳಿ ಗೋಳಿ ಮಾಡಿ ಅವ್ನಿಗೆ ಆಲೇ ಜಮೀನು ಆಗಿರ್ತದೆ. ಅವ್ನು ಯಾವತ್ತೋ ಒಂದ್ ದಿವಸ ಬುಲ್ಡೈಸರ್ ಎಲ್ಲ ತಗೋಬರ್ತಾನೆ, ನಮಗೆ ಗೊತ್ತಿರಿಕೆ ಇಲ್ಲ. ಇಂಥ ಕೆಲಸಗಳು ಈಗ ಜಾಸ್ತಿ ಆಯ್ತವೆ. ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು.